ತಿರುಪತಿ ಲಡ್ಡು ತಯಾರಿಕೆಯಲ್ಲಿ ದನದ ಕೊಬ್ಬು ಬೆರೆಸ್ತಾರೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಸ್ವತಃ ಆಂಧ್ರ ಸಿಎಂ ಡಿಸಿಎಂ ಗಂಭೀರ ಆರೋಪ ಮಾಡಿದ್ರು. ಈ ಬಗ್ಗೆ ತನಿಖೆ ನಡೆಸಿದ ಸಿಬಿಐ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದೆ. ತಿರುಪತಿ ಲಡ್ಡು ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿಲ್ಲ ಅಂತ ವರದಿ ಕೊಟ್ಟಿದೆ. ಇದರ ಜೊತೆಗೆ ಮತ್ತೊಂದು ಸ್ಫೋಟಕ ರಹಸ್ಯ ಬಿಚ್ಚಿಟ್ಟಿದೆ. ಕಳೆದ ವರ್ಷ ಆಂಧ್ರದ ತಿರುಪತಿ ಲಡ್ಡು ವಿವಾದ ತಾರಕಕ್ಕೇರಿತ್ತು. ಲಡ್ಡುಗಳ ತಯಾರಿಕೆಯಲ್ಲಿ ದನದ ಕೊಬ್ಬು, ಮೀನಿನ ಎಣ್ಣೆ ಮಿಶ್ರ ಮಾಡಿದ್ದಾರೆ ಅನ್ನೋ ವಿಚಾರ ಬಿರುಗಾಳಿಯಂತೆ ಹಬ್ಬಿತ್ತು. ಕೋಟ್ಯಂತರ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆ ಅನ್ನೋ ಆಕ್ರೋಶವೂ ಭುಗಿಲೆದ್ದಿತ್ತು. ರಾಜಕೀಯ ಜಟಾಪಟಿಗೂ ನಾಂದಿ ಹಾಡಿತ್ತು. ಆಂಧ್ರ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಮತ್ತು ಡಿಸಿಎಂ ಪವನ್ ಕಲ್ಯಾಣ್ ಗಂಭೀರ ಆರೋಪ ಮಾಡಿದ್ರು. ಇದರ ಬೆನ್ನಲ್ಲೇ ಈ ಪ್ರಕರಣದ ತನಿಖೆ ಜವಾಬ್ದಾರಿಯನ್ನ ಸಿಬಿಐಗೆ ವಹಿಸಲಾಗಿತ್ತು. ಸಿಬಿಐ 12 ರಾಜ್ಯಗಳಲ್ಲಿ 15 ತಿಂಗಳ ಕಾಲ ತನಿಖೆಯನ್ನ ನಡೆಸಿ 223 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿದೆ. ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ದೇವಾಲಯಕ್ಕೆ ಸರಬರಾಜಾದ ತುಪ್ಪದಲ್ಲಿ ಪ್ರಾಣಿಗಳ ಕೊಬ್ಬು ಮಿಶ್ರಣ ಆಗಿರಲಿಲ್ಲ ಅನ್ನೋದು ಗೊತ್ತಾಗಿದೆ. ಇದರ ಜೊತೆಗೆ ಹಲವು ಸ್ಫೋಟಕ ರಹಸ್ಯಗಳು ಬಯಲಾಗಿವೆ. ಹಾಗಾದ್ರೆ ಸಿಬಿಐ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ತಿರುಪತಿ ಲಡ್ಡು ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿಲ್ಲ, ಬದಲಿಗೆ ಲಡ್ಡುಗೆ ನಕಲಿ ತುಪ್ಪ ಬಳಕೆ ಮಾಡಲಾಗಿದೆ. 2019ರಿಂದ 2024ರವರೆಗೆ ಟಿಟಿಡಿಗೆ ಅಂದಾಜು 250 ಕೋಟಿ ಮೌಲ್ಯದಷ್ಟು ಸರಬರಾಜು ಮಾಡಲಾಗಿದೆ. ಸುಮಾರು 68 ಲಕ್ಷ ಕೆಜಿ ನಕಲಿ ತುಪ್ಪ ಸಪ್ಲೈ ಆಗಿದೆ. ಶುದ್ಧ ಹಾಲಿನ ತುಪ್ಪದ ಬದಲಿಗೆ ಸಸ್ಯಜನ್ಯ ಎಣ್ಣೆ ಬಳಸಿ ತುಪ್ಪವನ್ನು ತಯಾರಿಸಿದ್ದಾರೆ. ಹಲವು ಕಂಪನಿಗಳ ಪಾಮಾಯಿಲ್ ಅನ್ನು ಬಳಕೆ ಮಾಡಿದ್ದಾರೆ. ಇದರಲ್ಲಿ 234 ಕೋಟಿ ವಂಚನೆ ಆಗಿರೋದು ಪತ್ತೆಯಾಗಿದ್ದು, ವಂಚನೆಯಲ್ಲಿ 36 ಜನರು ಭಾಗಿಯಾಗಿದ್ದಾರೆ. ಯಾವಾಗ ತಿರುಪತಿ ಲಡ್ಡು ಪ್ರಾಣಿಗಳ ಕೊಬ್ಬಿನಿಂದ ತಯಾರಿಸಿಲ್ಲ ಅನ್ನೋದು ಗೊತ್ತಾಯಿತು, ಆಂಧ್ರದಲ್ಲಿ ರಾಜಕೀಯ ವಾಕ್ಸಮರದ ಕಿಚ್ಚು ಧಗಧಗಿಸುತ್ತಿದೆ. ಆಂಧ್ರ ಸಿಎಂ ಎನ್ ಚಂದ್ರಬಾಬು ನಾಯ್ಡು ಮತ್ತು ಡಿಸಿಎಂ ಪವನ್ ಕಲ್ಯಾಣ್ ಸುಳ್ಳು ಪ್ರಚಾರ ಮಾಡಿದ್ದಾರೆ. ತಿರುಮಲ ರಾಜಕೀಯ ವೇದಿಕೆಯಲ್ಲ, ಕೋಟ್ಯಂತರ ಭಕ್ತರಿಗೆ ಆಧ್ಯಾತ್ಮಿಕ ಕೇಂದ್ರವಾಗಿದೆ. ಅಲ್ಲಿ ರಾಜಕೀಯ ತಂದ ನಾಯ್ಡು ಹಾಗೂ ಕಲ್ಯಾಣ್ ಕ್ಷಮೆ ಯಾಚಿಸಬೇಕು, ಅಲ್ಲದೆ ಜಗನ್ಮೋಹನ್ ರೆಡ್ಡಿ ಅವರಿಗೂ ಕ್ಷಮೆ ಕೇಳಬೇಕು ಅಂತ ವೈಎಸ್ಆರ್ ಕಾಂಗ್ರೆಸ್ ಆಗ್ರಹಿಸಿದೆ. ಒಟ್ಟಾರೆ ತಿರುಪತಿ ಲಡ್ಡು ವಿಚಾರ ಆಂಧ್ರದಲ್ಲಿ ರಾಜಕೀಯ ಸಮರವನ್ನ ತಾರಕಕ್ಕೇರಿಸಿದೆ. ಮತ್ತೊಂದು ಕಡೆ ಸಿಬಿಐ ಚಾರ್ಜ್ ಶೀಟ್ ಬಳಿಕ ತಿರುಪತಿ ಭಕ್ತರು ನಿಟ್ಟುಸಿರು ಬಿಟ್ಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.